ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಲಿ ಅಂತ 50 ವರ್ಷದ ಹಿಂದೆ ಟಿ ಹೊಳೆ ನರಸಿಂಹಪುರದಲ್ಲಿ ಅಂಗನವಾಡಿಯನ್ನ ಪ್ರಾರಂಭ ಮಾಡಿದ್ರು. ಅಭಿವೃದ್ಧಿ ಅಂದ್ರೆ ಅಕ್ಷರ ಪ್ರಾರಂಭ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಡ್ಯಾಮ್ಗಳನ್ನ ಕಟ್ಟಿದ್ವಿ, ಕಾಲೇಜ್ಗಳನ್ನ ಕಟ್ಟಿದ್ವಿ, ಯೂನಿವರ್ಸಿಟಿಗಳನ್ನ ಕಟ್ಟಿದ್ವಿ, ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟಿದ್ವಿ, ವಿಮಾನ ನಿಲ್ದಾಣಗಳನ್ನ ಕಟ್ಟಿದ್ವಿ, ರೋಡ್ಗಳನ್ನ ಮಾಡಿದ್ವಿ. ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ, ರಾಜೇಗೌಡರು ಹೇಳಿದಾಗೆ, ನಯನ ಹೇಳಿದಾಗೆ, ತಮ್ಮಯ್ಯ ಸರ್ ಹೇಳಿದಾಗೆ, ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ 19 ಕಂತನ್ನ ತಮಗೆ ಹಾಕಿದೆ. 19 ಕಂತು ಅಂದ್ರೆ ಎಷ್ಟಾಯ್ತು? 38,000. ಏಪ್ರಿಲ್ ತಿಂಗಳದ್ದು ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ. ಅಂದ್ರೆ 20ನೇ ಕಂತದ್ದು ಕೂಡ ಇನ್ನೇನು 3-4 ದಿನದಲ್ಲಿ ತಮ್ಮ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಯ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊಚ್ಚಲಿಗೆ ಬರುವಂತ ಯೋಜನೆಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ, ನಮ್ಮ ಮುಖಕ್ಕೆ ಮಸಿ ಬಳಿಲಿಕ್ಕೆ, ಈ ಗ್ಯಾರಂಟಿಯ ಹೆಸರನ್ನ ಕೆಡಿಸ್ಲಿಕ್ಕೆ ಏನೆಲ್ಲ ನಾಟಕ ಮಾಡಿದ್ರು ಬಿಜೆಪಿಯವರು. ಆದ್ರೆ ಒಂದು ಈ ವೇದಿಕೆ ಮುಖಾಂತರ ಬಿಜೆಪಿಯವರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬಂದು ಹೇಳಿ, ನಾಳೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ, ನಾಳೆ ಮತ್ತೆ ಸಾರ್ವತ್ರಿಕ ಇಲೆಕ್ಷನ್ ಬರುತ್ತೆ, ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಮಹಿಳೆಯರ ಎದುರುಗಡೆ ನಿಂತ್ಕೊಂಡು ಭಾಷಣ ಮಾಡಿ ಇಲೆಕ್ಷನ್ ಹೋಗಿ ನೋಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಧೈರ್ಯ ಇದೆಯಾ ಬಿಜೆಪಿಯವರಿಗೆ? ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಧೈರ್ಯ ಬಿಜೆಪಿಯವ್ರಿಗಿಲ್ಲ. ಆ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಮ್ಮ ಕರ್ನಾಟಕ ಗ್ಯಾರಂಟಿ ಮಾಡೆಲ್ ಅನ್ನ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮ ಕರ್ನಾಟಕ ಗ್ಯಾರಂಟಿಗಳನ್ನ ಇದೇ ಬಿಜೆಪಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೇ ಬಿಜೆಪಿಯವರು ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಅಂತ ನಾವು ಹೇಗೆ ಗೃಹಲಕ್ಷ್ಮಿ ಅಂತ ಮಾಡ್ತೀವಲ್ಲ, ನಮ್ಮ ರಾಜ್ಯದಲ್ಲಿ 2,000 ಕೊಡ್ತೀವಿ. ಮಹಾರಾಷ್ಟ್ರದ ಚುನಾವಣೆಯ ಪೂರ್ವದಲ್ಲಿ 2,500 ರೂಪಾಯಿಯ ಲಾಡ್ಲಿ ಬೆಹನ ಅನ್ನುವಂತ ಯೋಜನೆಯನ್ನ ಬಿಜೆಪಿಯವರು ಘೋಷಣೆ ಮಾಡಿ ಚುನಾವಣೆ ಪೂರ್ವದಲ್ಲಿ 3 ತಿಂಗಳ ಮುಂಗಡ ಹಣವನ್ನ ಪಾವತಿ ಮಾಡಿದ್ರು. ಮುಂಗಡ ಹಣ ಬಿಜೆಪಿಯವರು 3 ತಿಂಗಳ ಮುಂಗಡ ಹಣ 2,500 ಅಂದ್ರೆ 7,500 ರೂಪಾಯಿಯನ್ನು ಮುಂಗಡವಾಗಿ ಪಾವತಿ ಮಾಡಿದ್ರು. ಸರ್ಕಾರ ಬಂತು, ಮಹಿಳೆಯರೆಲ್ಲರೂ ದಡ ಓಟ್ ಹಾಕಿದ್ರು. ಸರ್ಕಾರ ಬಂತು. ಸರ್ಕಾರ ಬಂದಾದ ಮೇಲೆ ನಾವು ಲಾಡ್ಲಿವನ್ನ 2,500 ಕೊಡೋದಿಲ್ಲ, 1,500 ರೂಪಾಯಿ ಕೊಡ್ತೀವಿ ಅಂತ ಈಗ 6 ತಿಂಗಳಾಯ್ತು. 1 ಕಂತು ಕೂಡ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಆಗಿದೆ. ಬಿಜೆಪಿಯವರು ನಾಚಿಕೆ ಆಗಬೇಕು, ಮತ್ತೆ ಕರ್ನಾಟಕದಲ್ಲಿ ಬಂದು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಅನುಕೂಲ ಆಗಬೇಕು ಅಂತ ನಾವು ಬಯಸ್ಕೊಳ್ತಾ ಇದ್ದೀವಿ. ಯಾವ ಪುರುಷಾರ್ಥಕ್ಕೆ ಬಯಸ್ಕೊಳ್ತಾ ಇದ್ದೀವಿ? ನಿಮ್ಮ ಮನೆ ಬೆಳಗಬೇಕು ಅಂತ ಗೃಹಲಕ್ಷ್ಮಿ ತೆಗೆದುಕೊಂಡು ಬಂದ್ವಿ. ನೀವು ಎಲ್ಲಾ ಒಂದು ಧರ್ಮದ ಒಂದು ಸ್ಥಾನಗಳನ್ನ ಅಡ್ಡಾಡ್ ಬರ್ಲಿ, ತಮ್ಗೆ ಒಳ್ಳೇದಾಗ್ಲಿ, ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅಂತ ಶಕ್ತಿ ಯೋಜನೆ ತೆಗೆದುಕೊಂಡು ನಾವು ಬಯಸ್ಕೊಳ್ಳೋದು. ಗೃಹಲಕ್ಷ್ಮಿ ಯೋಜನೆ ತಮಗೆ ಅನುಕೂಲ ಆಗಲಿ ಅಂತ ಮಾಡಿ ನಾವು ನಮ್ಮ ಒಂದು ಬೇಡಿಕೆ, ನನ್ನನ್ನಾದಿಯಾಗಿ ಇವ್ರದೆಲ್ಲರದು ಬೇಡಿಕೆ ಏನು ಅಂತಂದ್ರೆ, ಈ ಯೋಜನೆಯಿಂದ ತಮಗೆ ಅನುಕೂಲ ಆಗಿದೆ ಅನ್ನುವಂತ ಮಾತನ್ನ ತಾವು ಕೂಡ ಸಾರ್ವಜನಿಕವಾಗಿ ಹೇಳಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಇದು ನಿಮಗೋಸ್ಕರ ಮಾಡಿರುವಂತ ಯೋಜನೆಗಳು. ನಾನು ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ. ನನ್ನ ಇಲಾಖೆಯಿಂದ ಸುಮಾರು 160 ಜನರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಸ್ವಲ್ಪ ಕೈ ಎತ್ತಿ, ಯಾರಿದ್ದೀರಿ? 160 ಜನ, 195. ನೋಡಿ ಎಷ್ಟು ಯಂಗ್ಸ್ಟರ್ ಇದ್ದಾರೆ, ಎಷ್ಟು ಕಲ್ತಂತವ್ರು ಇದ್ದಾರೆ. ನಾನು ಸೋ ಹ್ಯಾಪಿ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾರಾದ್ರೂ ಇಷ್ಟು ಜನ ಕೈ ಎತ್ತಿದ್ರಲ್ಲ, ಯಾರಾದ್ರೂ ಒಬ್ರು ಕೂಡ ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದೆಯಾ, ಮೆರಿಟ್ ಮೇಲೆ ಆಗಿದೆಯಾ? ನಿಜವಾಗ್ಲೂ ಹೇಳಬೇಕು, ಮಾಧ್ಯಮದವರು ಇದ್ದಾರೆ, ಗಟ್ಟಿಯಾಗಿ ಹೇಳಿ. ಮೆರಿಟ್ ಮೇಲೆ. ನಾನು ಯಾರಿಗೂ ಕೂಡ
ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತ ನಾವಾಗ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಾಗ್ಲಿ ನಾವು ಯಾರು ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ DC ಅವರಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ CO ಅವರಿಗೆ ಮತ್ತು ಅಧಿಕಾರಿಗಳಿಗೆ ಬಿಟ್ಟು ತಮ್ಮೆಲ್ಲರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡಿಸಿದ್ದೀವಿ. ನಾನು ನಿಮ್ಗೆ ಹೇಳೋದು ಒಂದೇ ಮಾತು, LKG UKG ಅತಿ ಶೀಘ್ರದಲ್ಲಿ ಅಂಗನವಾಡಿಗಳಲ್ಲಿ ಗವರ್ಮೆಂಟ್ ಮಾಂಟೆಸರಿಗಳನ್ನ ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 130 ಮಾಂಟೆಸರಿಗಳನ್ನ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. 50 ವರ್ಷ ಆಗ್ತಾ ಇರುವಂತ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 130 ಮಾಂಟೆಸರಿಗಳನ್ನ ಅಂಗನವಾಡಿಗಳನ್ನ ಸರ್ಕಾರಿ ಮಾಂಟೆಸರಿಗಳನ್ನಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಕ್ಷಮ ಅಂಗನವಾಡಿ ಅಂತ ಹೇಳಿ ಕೂಡ ಆ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ಅಂಗನವಾಡಿ ಅಂತ ಹೇಳಿ ಕೂಡ ನಾನು ಸುಮಾರು 120 ಅಂಗನವಾಡಿಗಳನ್ನ ಚಿಕ್ಕಮಗಳೂರಿನಲ್ಲಿ ನಾನು ಮಾಡಿದ್ದೀನಿ. ಹೇಳೋ ತಾತ್ಪರ್ಯ ಇಷ್ಟೇ, ನಮ್ಮ ಅಂಗನವಾಡಿಗಳು ಕೂಡ ಈಗೇನು ನರ್ಸರಿಗಳಿರ್ತಾವೆ, ಖಾಸಗಿ ನರ್ಸರಿಗಳಿರ್ತಾವೆ, ಅವರ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತಂದ್ರೆ ನಾವು ಬರೀ ಊಟ ಕೊಡೋದು ಅಷ್ಟೇ ಅಂಗನವಾಡಿ ಕೆಲಸ ಅಲ್ಲ, ಊಟದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣವನ್ನ ಕೊಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಬಹಳಷ್ಟು ಯಂಗ್ಸ್ಟರ್ಗಳು ಈ ಸಾರಿ ಸೆಲೆಕ್ಟ್ ಆಗಿದ್ದೀರಾ. ಡಿಗ್ರಿ ಹೋಲ್ಡರ್ ಎಷ್ಟು ಜನ ಇದ್ದೀರಾ ಸೆಲೆಕ್ಟ್ ಆದವರಲ್ಲಿ ಕೈ ಎತ್ತಿ? ಡಿಗ್ರಿ ಹೋಲ್ಡರ್, ವೆರಿ ಗುಡ್. ಸೆಕೆಂಡ್ ಇಯರ್ ಆದವರು ಎಷ್ಟು ಜನ ಇದ್ರೆ ಕೈ ಎತ್ತಿ? ವೆರಿ ಗುಡ್. ನನಗೆ ಗೊತ್ತು ನನ್ನ ಇಲಾಖೆಯ ಭವಿಷ್ಯ, ಅಂಗನವಾಡಿ ಮಕ್ಕಳ ಭವಿಷ್ಯ ಎಷ್ಟು ಉಜ್ವಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ತಮ್ಮೆಲ್ರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀನಿ. ತಾವೆಲ್ಲರೂ ಕೂಡ ಪಂಚ ಗ್ಯಾರಂಟಿಯ ಫಲಾನುಭವಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ರಿಗೂ ಕೂಡ ಒಂದೇ ಒಂದು ಮಾತನ್ನ ಹೇಳ್ತೀನಿ, ಇದು ನಿಮ್ಮ ಸರ್ಕಾರ, ನಿಮ್ಮ ಒಳಿತಿಗೆ ತಗೊಳ್ಕೊಳ್ಳುವಂತ ಈ ಇಂಥ ಯೋಜನೆಗಳನ್ನ ಜನಪ್ರಿಯತೆಗೊಳಿಸೋದು ನಿಮ್ ಕೈಯಲ್ಲಿದೆ. ನಾನು ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತೀನಿ, ತಾವು ಇದ್ರ ಬಗ್ಗೆ ಸಾರ್ವಜನಿಕವಾಗಿ 4 ಒಳ್ಳೆ ಮಾತನ್ನ ಮಾತಾಡಿ ಅಂತ ಹೇಳ್ತಾ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ಯಾರಂಟಿ ಸಮಿತಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.